ಪ್ರಧಾನಿ ಮೋದಿ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ಮೋದಿ. ಬೆಳಗ್ಗೆ 11 ಗಂಟೆಗೆ ಈ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಪಹಲ್ಗಾಮ್ ದಾಳಿಯ ನಂತರ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇದು. ಇವತ್ತು ಸತತವಾಗಿ 4 ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಪ್ರಧಾನಿ. ಇಂದಿನ ಸಭೆಗಳಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆಗಳಿಗಿದೆ. ಬೆಳಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ಪ್ರಮುಖವಾಗಿ 4 ಸಭೆಯನ್ನ ಮಾಡ್ತಾರಂತೆ. ಈ 4 ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪಾಕ್ನ ಮೇಲೆ ಯುದ್ಧ, ಯಾವಾಗ ಬೇಕಾದರೂ ಯುದ್ಧ ಮಾಡಬಹುದು, ಅದಕ್ಕೆ ಸನ್ನದ್ಧರಾಗಿದ್ದೀವಿ ಅನ್ನುವಂಥದ್ದು. ಅದರ ಜೊತೆಗೆ ಯುದ್ಧ ಸಾಮಗ್ರಿಗಳ ಪರ್ಚೇಸ್ ಮಾಡ್ತಾ ಇರುವಂಥದ್ದು. ಅಕ್ಕಪಕ್ಕದ ರಾಷ್ಟ್ರಗಳು ಯಾವ ರೀತಿಯಾಗಿ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ, ನಮ್ಮ ಬಲಾನುಬಲ ಏನಿದೆ, ಯುದ್ಧ ಅಂತ ಹೇಳಿದ್ರೆ ನಾವು ಏನೇನು ಮಾಡಬೇಕಾಗತ್ತೆ, ಏನೇನು ಎದುರಿಸಬೇಕಾಗತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಯುದ್ಧ ಅಂದ ತಕ್ಷಣ ಸುಮ್ಮನೆ ಯುದ್ಧ ಮಾಡೋದಕ್ಕಾಗಲ್ಲ ಅಲ್ಲ, ಅದಕ್ಕೆ ಅಂತ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ವಿಚಾರಗಳ ಮೇಲೆ ಗಮನ ಹರಿಸಬೇಕಾಗತ್ತೆ. ಅಥವಾ ಪಾಕಿಸ್ತಾನ ಯಾವ ಥರದ ನಿರ್ಧಾರ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕಣ್ಣಿಡಬೇಕಾಗತ್ತೆ. ಭಾರತದಲ್ಲಿ ಅಡಗಿ ಕೂತಿರುವಂಥ ಭಯೋತ್ಪಾದಕರನ್ನು ಮಟಾಶ್ ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಸೆಕ್ಯೂರಿಟಿ ಟೈಟ್ ಮಾಡಬೇಕಾಗತ್ತೆ. ಗುಪ್ತಚರ ಇಲಾಖೆಗಳಿಂದ ಮಾಹಿತಿನ ಪಡ್ಕೊಳ್ಬೇಕಾಗತ್ತೆ. ಸೇನೆಗಳ ಜೊತೆಗೆ ಆಲ್ರೆಡಿ ಚರ್ಚೆ ಆಗಿದೆ, ಸೇನಾ ಮುಖ್ಯಸ್ಥರುಗಳ ಜೊತೆಗೆ ಆಲ್ರೆಡಿ ಚರ್ಚೆ ಆಗಿದೆ. ಆ ಚರ್ಚೆಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲವೊಂದಷ್ಟು ನಿರ್ಧಾರ ನಿಲುವುಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದೆಲ್ಲದರ ಬಗ್ಗೆ ಇವತ್ತು ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗು, ಇವತ್ತು 4 ಮಹತ್ವದ ಮೀಟಿಂಗ್ಗಳಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರತಿಯೊಂದು ನಡೆ, ಸಭೆ, ಮಾತುಕತೆ, ನಿರ್ಧಾರ ಇದೆಲ್ಲದರ ಮೇಲೆ ಇಡೀ ದೇಶದ ಪ್ರಜೆಗಳ ಚಿತ್ತ ಇದೆ. ನಮ್ಮ ಪ್ರಧಾನಿಗಳು ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು, ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ನೀಡಬಹುದು, ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಜಾಗತಿಕವಾಗಿ ಸಂಚಲನಕ್ಕೆ ಕಾರಣವಾಗತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅಲರ್ಟ್ ಆಗಿ ಹಲವಾರು ಆ್ಯಂಗಲ್ಗಳಲ್ಲಿ ಥಿಂಕ್ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ, ಪ್ರಕಟಿಸಬೇಕಾಗತ್ತೆ. ಹಾಗಾಗಿ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು ಬಹಳ ಮುಖ್ಯ. ಇವತ್ತು 4 ಮಹತ್ವದ ಸಭೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 4 ಸಭೆಗಳಲ್ಲೂ ಕೂಡ ಹಲವು ವಿಚಾರಗಳ ಬಗ್ಗೆ ನಿರ್ಣಯ ಮತ್ತು ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಯುದ್ಧ ಸಾಮಗ್ರಿಗಳ ಖರೀದಿ ಮಾಡುವಂಥದ್ದನ್ನು ಮಾಡಲಾಗ್ತಾ ಇದೆ. ಶೇಖರಣೆ ಆಗಿರೋದ್ರ ಬಗ್ಗೆ ಲೆಕ್ಕ ತೆಗೆದುಕೊಳ್ಳಲಾಗ್ತಾ ಇದೆ. ಸೇನೆಯ ಮಾನಸಿಕ ಸ್ಥಿತಿ ಅಂದರೆ ಯುದ್ಧ ಅಂತ ನಾವು ಹೇಳಿದ್ರೆ ಆಗಲ್ಲ, ಸೇನೆ ಕೂಡ ಅದಕ್ಕೆ ಅಲರ್ಟ್ ಆಗಿರಬೇಕಾಗತ್ತೆ, ತಯಾರಿಗಳಾಗಿರಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆಯೂ ಕೂಡ